ಬಯಲಲ್ಲಿ ಬೇವಿನ ಗಿಡಗಳು ಕಡಿಮೆ ಆಗಿವೆ. ಮನೆಯಲ್ಲಿ ಕಹಿ ಮನಸ್ಸುಗಳು ಹೆಚ್ಚಾಗಿವೆ. ಬಾಯಲ್ಲಿ ಸಕ್ಕರೆ ಮಾತುಗಳು ಕಡಿಮೆ ಆಗಿವೆ. ಮೈಯಲ್ಲಿ ಸಕ್ಕರೆ ರೋಗಗಳು ಹೆಚ್ಚಾಗಿವೆ. ಅಜ್ಞಾನ ಧೂಳು ಒರೆಸುವ ಪುಸ್ತಕಗಳು ಧೂಳು ತುಂಬಿದ ಫುಟ್ಪಾತ್ನಲ್ಲಿ ಮಾರಾಟ ಆಗುತ್ತಿವೆ. ಧೂಳು ತುಳಿಬೇಕಾದ ಚಪ್ಪಲಿಗಳು ಗಾಜಿನ ಶೋಕೇಸಿನಲ್ಲಿ ಮಾರಾಟ ಆಗುತ್ತಿವೆ. ಸತ್ತ ಕೂದಲಿಗೆ ಲಿಂಬೆ ರಸ, ಬಾದಾಮ್ ಪೀಸ್ ಎಲ್ಲವನ್ನು ಲೇಪಿಸುತ್ತಿದ್ದಾರೆ. ಜೀವಂತ ಶರೀರಕ್ಕೆ ಮಾವ, ಗುಟ್ಕಾ, ಪಾನ್ ಪರಕ್, ತಂಬಾಕು ಎಲ್ಲವನ್ನು ಸೇವಿಸುತ್ತಿದ್ದಾರೆ. ಅಮೃತಕ್ಕೂ ವಿಷಕ್ಕೂ ವ್ಯತ್ಯಾಸ ಇಲ್ಲದ ನಮ್ಮ ಜನ ಅಮೃತ ಅಂದರೆ ಅಲರ್ಜಿ ಅಂತಾರೆ, ಬಾಕಿ ಎಲ್ಲವೂ ನನ್ನ ಮರ್ಜಿ ಅಂತಾರೆ.